ಧೂಮಪಾನ ಮದ್ಯಪಾನಕ್ಕಿಂತಲೂ ವೇಗವಾಗಿ ಜೀವ ತೆಗೆಯುವ ಸೈಲೆಂಟ್ ಕಿಲ್ಲರ್ ಇದು. ಧೂಮಪಾನ ಅಥವಾ ಮದ್ಯಪಾನದಂತಹ ಸ್ಪಷ್ಟ ಆರೋಗ್ಯದ ಅಪಾಯಗಳ ಮೇಲೆ ಆಗಾಗ ಗಮನವನ್ನು ಹರಿಸ್ತೇವೆ. ಆದರೆ ಕೆಲವು ದೈನಂದಿನ ಅಭ್ಯಾಸಗಳು ಸದ್ದಿಲ್ಲದೆ ನಮ್ಮ ದೇಹಕ್ಕೆ ಇನ್ನಷ್ಟು ಹಾನಿಯನ್ನು ಮಾಡಬಹುದು. ಮುಂಬೈ ಮೂಲದ ಮಹಿಳೆ ಶಸ್ತ್ರಚಿಕಿತ್ಸಕ ಮತ್ತು ಆರೋಗ್ಯ ಶಿಕ್ಷಕ ಡಾಕ್ಟರ್ ಮನನ್ ಓರಾ ಧೂಮಪಾನ ಮತ್ತು ಮದ್ಯಪಾನ ಎರಡಕ್ಕಿಂತ ಒಂದು ಸಾಮಾನ್ಯ ಅಭ್ಯಾಸ ಮಾರಕವಾಗಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮದ್ಯಪಾನ ಮತ್ತು ಸಿಗರೇಟ್ಗಳು ನಿಮ್ಮನ್ನ ಕೊಲ್ಲುವುದಿಲ್ಲ, ನಿಮ್ಮನ್ನ ಕೊಲ್ಲುವುದು ಒತ್ತಡ ಅಂತ ಆ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಮತ್ತು ಅದನ್ನ ಬಿಡುಗಡೆ ಮಾಡುತ್ತೆ. ಅದು ಒತ್ತಡ ನೀವು ಸಿಕ್ಕಿ ಹಾಕಿಕೊಂಡಾಗ, ಕಡಿಮೆ ಮತ್ತು ಕುಸಿದು ಹೋದಾಗ. ಒತ್ತಡವು ಕೇವಲ ಮಾನಸಿಕವಾಗಿ ಅಲ್ಲ, ಹೆಚ್ಚಿನ ಜನರು ಅದನ್ನು ಅರಿತುಕೊಳ್ಳುವುದಿಲ್ಲ. ಇದು ಪೂರ್ಣ ದೇಹದ ಪ್ರಕ್ರಿಯೆ ಕೂಡ ಆಗಿದೆ ಅಂತ ಡಾಕ್ಟರ್ ವಿವರಿಸಿದ್ದಾರೆ. ನಿಮ್ಮ ದೇಹವು ನಿಮಗೆ ಕಳುಹಿಸುವ ಸಂಕೇತಗಳನ್ನು ಗಮನಿಸಿ. ಬೆನ್ನು ನೋವು, ಉದ್ವೇಗ, ತಲೆನೋವು, ಸ್ನಾಯುಗಳಲ್ಲಿ, ಗಂಟುಗಳಲ್ಲಿ, ಹಾಗೆ ಬಿಗಿಯಾದ ಭುಜಗಳು ಮತ್ತು ಹಲ್ಲುಗಳು ರುಬ್ಬುವುದು. ನೀವು ಒತ್ತಡದಲ್ಲಿದ್ದಾಗ, ನೀವು ಪ್ರತಿದಿನ ಅನುಭವಿಸುವ ಒತ್ತಡದಲ್ಲಿ ನಿಮ್ಮ ದೇಹವು ಉದ್ವಿಗ್ನಗೊಳ್ಳುತ್ತೆ. ಒತ್ತಡದ ವಿರುದ್ಧ ಹೋರಾಡಲು ನಿಮ್ಮ ದೇಹಕ್ಕೆ ನಿದ್ರೆ ಕೂಡ ಸಹಾಯ ಮಾಡುತ್ತೆ. ಸರಿಯಾದ ನಿದ್ರೆ ಇಲ್ಲದೆ ಅಪಾಯವು ಹೆಚ್ಚಾಗುತ್ತೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಳವಾದ ಪುನಃಸ್ಥಾಪನೆಯ ನಿದ್ರೆ ಇಲ್ಲದೆ ನಿಮ್ಮ ದೇಹವು ಸಂಪೂರ್ಣವಾಗಿ ಪುನಃಸ್ಥಾಪಿಸಲು ಎಂದಿಗೂ ಕೂಡ ಅವಕಾಶವನ್ನ ಪಡೆಯೋದಿಲ್ಲ. ಆದಷ್ಟು 7 ರಿಂದ 8 ಗಂಟೆಗಳ ನಿದ್ರೆ ಬಿಡುವುದು ಅಂದ್ರೆ ನೀವು ನಿನ್ನೆಯ ಉದ್ವೇಗಗಳನ್ನ ಇಂದಿಗೆ ಒಯ್ಯುತ್ತೀರಿ ಅಂತ ಅರ್ಥ. ಹಾಗಾಗಿ ಆದಷ್ಟು ನಿದ್ದೆ ಮಾಡುವುದು ಬಹಳ ಒಳ್ಳೆಯದು ಅಂತ ಡಾಕ್ಟರ್ ಹೇಳ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.